ವಾ ಹಂಗೆ ಓಪನ್ ಮಾಡ್ಬೋದು. ಬಾಟಲ್ಸ್, ಟೋಪಿ. ಓಯ್ ಒಂದು ನಿಮಿಷ ಇರು, ನೋಡ್ಬಿಡ್ಲಿ ಅವರು. ಓಕೆ, ಏನಿಲ್ಲ, ಇದು ಗ್ಲೂಕೋಸ್ ಬುಕ್ ಮಾಡಿದ್ವಿ, ಅದ್ರ ಜೊತೆ ಬಾಟ್ಲು ಫ್ರೀ ಇರೋ ಅಂಥದ್ದು ಬುಕ್ ಮಾಡಿದ್ದೆ ಕಾಂಬೋ. ಫ್ರೆಂಡ್ಸ್, ಇದು ನನ್ನ ಫೇವ್ರೆಟ್ ಬಾಟ್ಲು ಗೊತ್ತಾ? ಮಿಕ್ಸ್ ಮಾಡ್ಕೊಡಿ. ಅಮ್ಮಂಗೆ ಇದಾಗ್ಬೋದೇನೋ ಅಲ್ವಾ? ಕುಡಿಯೋದು ನಾನಂತೂ ಕುಡಿಯಲ್ಲ ಮನೇಲಿ. ಈ ತರ ಮನೇನೆ ಅಪ್ಪಲ ಅಂಗಡಿಗೆ ಹೋಗಿದ್ವಲ್ಲ ಸೆರ್ಲಾಕ್ ತರಕ್ಕೆ, ಎಣ್ಣೆ ಹಾಕಕ್ ಚೆನ್ನಾಗೈತಿ. ಆಹಾ, ಯಾರು ನೀನು? ಫ್ಯಾಟ್ ತರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ನೆನ್ನೆ ಒಂದು ಸೆರ್ಲಾಕ್ ತರಕ್ ಹೋಗಿದ್ದೆ ಪಾಪುಗೆ, ಪಪ್ಪನ ಜೊತೆ. ಪೂಮಾ ಏನಾಯ್ತ್ರಿ? ಒಂದು ನಿಮಿಷ, ಬಿಲ್ ತರ್ಸು. ಪೂಮಾದು ಈ ತರ ಪ್ಯಾಟ್ರನ್ ಇದೆ ಟೋಪಿ. ನಮ್ಗೆ ಎಲ್ರ ಗುಡಿಯತ್ತೆ ಗಂಟ ಹಾಕೊಂಡ್ಬಿಟ್ಟಿದ್ದೀನಿ ನಾನು, ಗೊತ್ತಾಯಿಲ್ಲ. ಸರಿ ಫ್ರೆಂಡ್ಸ್, ನನ್ನ ಫೇವ್ರೆಟ್ ಬಾಟಲ್. ದೊಡ್ಡ ಬಾಟ್ಲಿ ಅವ್ರಿಗೆ ತುಂಬಾ ಚಿಕ್ಕ ಬಾಟ್ಲಿ, ನನ್ನ ತಮ್ಮಂಗೆ ಮೀಡಿಯಂ. ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆಯಲ್ಲ ಆ ಬಾಟಲು, ಅಂದ್ರೆ ಕಲರ್ ಕಲರ್ ಬರುತ್ತೆ ನೋಡಿ. ಕಲರ್ ಕಾಂಬಿನೇಷನ್ ಅದೇ ಲೈಟ್ ಇಂದ ಡಾರ್ಕ್ ಆಗತ್ತರ. ಇದು ಅಷ್ಟೇ ಕಾಂಬೋ ಬುಕ್ ಮಾಡಿದೆ. 700 ಎಷ್ಟು? 700 800. ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಬೇಕಾದಾಗ ತಗೊಳ್ಳಿ. ಇದೆಲ್ಲ ಸೊಳ್ಳೆ ಓಡಾಡ್ತಾನೆ ಐತಿ ಕಣ. ಅಯ್ಯೋ, ನಿನ್ ಸೊಳ್ಳೆ ಆಮೇಲೆ ಹೊಡ್ಕೋ, ಫಸ್ಟ್ ಇಲ್ಲಿ ತೋರಿಸು. ನನ್ನ ಫೇವ್ರೆಟ್ ಕಲರ್. ಸೊಳ್ಳೆ ಕಚ್ಬಿಟ್ರೆ ಏನು ಕಚ್ಚಲ್ಲ. ಮೇಲೆ ಕರೆಕ್ಟಾಗಿ ತೆಗಿತಾ ಇದೆಯಾ? ಇಲ್ಲ ಇಲ್ಲ, ಒಂಚೂರು. ಓ, ಇಟ್ಸ್ ಸೋ ಗುಡ್. ಡ್ಯಾಡಿ ಡ್ಯಾಡಿ, ಚಾಕ್ಲೇಟಾ? ಎಲ್ಲಿದೆ? ಬಾಯೊಳಗೆ ತೋರ್ಸೆ. ವಾ, 3 ತರ ಬಾಟ್ಲ ಬರುತ್ತೆ. ಇದು ಬಂದು ಎಂತ ಇದು? 2000 ml, 700 ml, 280 ml. ಹೇಳಪ್ಪ. ಹಾಯ್ ಮಾಡಲ್ಲ. 3 ತರದ ಬಾಟ್ಲು ತರಿಸ್ದೆ. 3 ಜನಕ್ಕಾಗುತ್ತೆ, ನಮ್ಮ ಮನೆಯವ್ರಿಗೆ, ನನಗೆ, ನನ್ನ ಮಗಳಿಗೆ ಅಂತ. ಇದು ಪ್ರೈಸ್ ಬಂದು MRP 1490 ರೂಪಾಯಿ. ನಾವು ಕೊಟ್ಟಿರೋ ಪ್ರೈಸ್ ಬಂದು 990 ರೂಪಾಯಿ. ಪ್ಲೀಸ್ ಶೋ ದ ಬಿಲ್. ಥ್ಯಾಂಕ್ ಯು. ನಾ ಈ ಕಲರಲ್ಲಿ ಬುಕ್ ಮಾಡಿದ್ದೀನಿ. ಮೆನಿ ಕಾಂಬಿನೇಷನ್ಸ್ ಆರ್ ಅವೈಲಬಲ್, ರೈಟ್? ಲೈಟ್ ಹಾಕೋಣ ಅಂದರೆ ಕರೆಂಟ್ ಇಲ್ಲ ಬೆಳಿಗ್ಗೆ. ವಾವ್, ಇದು ಸ್ಟ್ರಾ ಕೊಟ್ಟಿದ್ದಾರೆ. ಅವ್ರು ಹಾಕಿದಾರೋ ಇಲ್ಲ ಎಕ್ಸ್ಟ್ರಾ ಸ್ಟ್ರಾನೋ ಗೊತ್ತಿಲ್ಲ. ಓಪನ್ ಏ ಇಲ್ಲ, ಅದು ದೊಡ್ಡ ಬಾಟ್ಲಿಗೆ, ಮೀಡಿಯಂ ಬಾಟ್ಲಿಗೆ ಈಚೆನೆ ಐತೆ ನೋಡಲ್ಲಿ, ಚಿಕ್ಕದಕ್ಕಿಲ್ಲ. ಇಷ್ಟ ಎತ್ಕೋ, ಮೇನ್ ಅದು. ಇದೇ ಒಂದು ನಿಮಿಷ. ಮೇನ್ ಬಾಟ್ಲು ಮತ್ತೆ ಬ್ಲೂ ಕಾಂಬಿನೇಷನ್ ತರಿಸಿದ್ದೀನಿ. ವಾವ್, ಇದು ನನ್ನ ಬಾಟ್ಲು ಫ್ರೆಂಡ್ಸ್. ಇದ್ರೊಳಗೆ ನನ್ನ ತಮ್ಮನ ಬಾಟ್ಲಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟ್ ಆಗಲ್ವಾ? ಬಾಟಿಗೆ ಚೆನ್ನಾಗಿತ್ತು, ಕ್ಯೂಟ್ ಆಗಿ. ಇದಕ್ಕೂ ಇದು ಈ ತರ ಕೊಟ್ಟಿದ್ದಾರೆ. ಇದ್ರದ್ದೇನೆ ಅಲ್ವಾ ಇದು ಸಿಕ್ಕು? ಇದ್ರೊಳಗೆ ಕೊಟ್ಟಿದ್ದಾರೆ. ಇದು ಸ್ಟ್ರಾ ಅನ್ಸುತ್ತೆ. ಅದು ಸ್ಟ್ರಾನ್ ಅಲ್ಲ, ಮತ್ತೆ ಅದು ನಮ್ಮ ಬಾಟ್ಲುಗಳಿಗೆ ಹುಕ್ಕು, ಆ ಸ್ಟ್ರಾಗಳಿಗೆ ಹಾಕಕ್ಕೆ. ಹೌದಾ? ಮತ್ತೆ ಇದು ಹಂಗೆ ಕುಡಿಯೋದ? ಹಂಗೆ ಕುಡಿಯೋದದು. ನಾನಂತೂ ಈ ಬಾಟ್ಲು ಬಿಟ್ಕೊಡಲ್ಲ, ಹೇಳ್ತೀನಿ. ಆಯ್ತು, ನಿನ್ ಬೋಂಡಿಗೋಸ್ಕರ ಮೊದ್ಲೇ ಒಂದೊಂದು ಸ್ಟ್ರಾ ಬಾಟ್ಲ್ ಐತೆ. ಹೆಂಗೋ ಗೊತ್ತಿಲ್ಲ. ಎಲ್ಲ ಫಿಕ್ಸ್ ಮಾಡ್ಕೊಡ್ತೀನಿ, ಕೊಡು. ಐ ನೋ ದ ಪ್ರೊಸೆಸ್ ಅಬೌಟ್ ದಟ್ ಬಾಟಲ್. 2 ಸ್ಟ್ರಾ ಕೊಟ್ಟಿದ್ದಾರೆ. ಈ ಚಿಕ್ಕ ಬಾಟ್ಲ್ ಅಲ್ಲಿ ಇದೊಂದು ಕೊಟ್ಟಿದ್ದಾರೆ, ಗೊತ್ತಿಲ್ಲ ಹೇಗೆ ಫಿಕ್ಸ್ ಅಂತ. ಇದಕ್ಕೆ ಬಂದು ಈ ತರ ದೊಡ್ಡದಿದು, ದೊಡ್ಡ ಬಾಟ್ಲಿಗೆ ಹೇಗೆ ಈಗ ಹಂಗೆ ಪ್ರೆಸ್ ಕೈ ಎತ್ತಲಿ. ಈ ತರ ಓಪನ್ ಚೆನ್ನಾಗಿದೆ. ಮತ್ ಕ್ಯಾರಿ ಮಾಡಕ್ಕೆ ವೆಯ್ಟ್ಗೋಸ್ಕರ ಹಿಂದಗಡೆ ಹ್ಯಾಂಡಲ್ ಕೊಟ್ಟಿದ್ದಾರೆ. ಹ್ಯಾಂಡಲ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮೊಬೈಲ್ ಇಟ್ಕೋಬಹುದು. ಹೌದು, ಸ್ಟಾಪ್ ಮಾಡ್ಲಾ? ಈ ದೊಡ್ಡ ಬಾಟಲ್ ಇದೆಯಲ್ಲ, ಈ ಕಡೆ ಹಿಡಿ ಇದೆ ನೋಡಿ, ಇಲ್ಲಿ ಹುಕ್ ತರ. ಇಲ್ಲಿ ಆರಾಮಾಗಿ ಮೊಬೈಲ್ ಇಟ್ಕೊಂಡು ನೋಡ್ಬೋದು. ಚೆನ್ನಾಗಿದೆ ಇದು ಬಾಟ್ಲು.
2 ಲೀಟರ್ಸ್. ಇವಾಗ ಊಟ ಕುತ್ಕೊಳ್ತೀವಲ್ವಾ, 2 ಮೆಂಬರ್ಸ್ ಆರಾಮಾಗಿ ನೀರಾಗತ್ತಿದು. ಇದೆಲ್ಲ ಸ್ಟ್ರಾ ಬಂದು ನನ್ನ ಮಗಳು ಇವಾಗ ಫಿಕ್ಸ್ ಮಾಡಿ ತೋರಿಸ್ತಾಳೆ ಅದು ಹೆಂಗೆ ಅಂತ. ನೋಡ್ತಾ ಇದ್ದೀರಲ್ಲ, ಚಿಕ್ಕದೊಂದು ಇದೊಂದು, ಮತ್ತೆ ಈ ಬಾಟಲ್ ಬಂದು ಇದು ಗ್ಲೂಕೋಸ್ ಜೊತೆ ಬಂದಿರೋದು. ಮತ್ತೆ ಒಂದು ಹ್ಯಾಟ್ ಬುಕ್ ಮಾಡಿದ್ದೆ. ಇವು 3 ಐಟಮ್ ಬುಕ್ ಮಾಡಿದ್ದೆ ಅಮೆಝಾನಲ್ಲಿ. ಸ್ಟ್ರಾಸ್ ಇದೆ. ಸೊ ಈ 3ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾದವ್ರು ತರಿಸ್ಕೊಳ್ಳಿ, ಓಕೆನಾ. ನನಗೆ ಇದು ತುಂಬ ಇಷ್ಟ ಆಯಿತು, ದೊಡ್ಡದು ವಾಟರ್ ಕ್ಯಾನು, ಒಂದು ಮೆಷರ್ಮೆಂಟಲ್ಲಿ ನೀರು ಕುಡಿಬೋದು. ಹಾಗೆ ಇದು ಟ್ಯಾಪು ನನಗೆ ತುಂಬ ಇಷ್ಟ. ಇಲ್ಲ ಎಷ್ಟು ಚೆನ್ನಾಗಿ ಓಪನ್ ಆಗುತ್ತೆ ನೀಟಾಗಿ, ಕಲರ್ ಕಾಂಬಿನೇಷನ್ ಎಲ್ಲ ಇಷ್ಟ ಆಯಿತು. ಆ್ಯಕ್ಚುಲಿ ಏನಕ್ಕೆ ಇಷ್ಟೊಂದೆಲ್ಲ ತರಿಸಿದ್ದು ನಾನು ಅಂದರೆ, ನಮ್ಮ ಮನೆಯವ್ರ ಕಂಪ್ನಿಯಿಂದ ಹೇಳಿದರು ವಾಟರ್ ಬಾಟಲು, ಹ್ಯಾಟು ಮತ್ತು ಇದು ಗ್ಲೂಕೋಸ್ ತರಿಸ್ಕೊಳ್ಳಿ ಅಂತ. ಅವ್ರಿಗೆ ಏನ್ರಿ ಅದು ಹೇಳ್ತಾರೆ, ಸಮ್ಮರ್ ಕಿಟ್ ಅಂತ ಅವ್ರಿಗೆ ಕೊಟ್ಟಿರ್ತಾರೆ. ಅಂದರೆ ಇಷ್ಟು ಅಮೌಂಟ್ಗೆ ಶಾಪ್ ಮಾಡಿ ಅವ್ರಿಗೆ ಬಿಲ್ ಕೊಟ್ಟರೆ ಅವರು ಕ್ಲೈಮ್ ಮಾಡಿಕೊಡ್ತಾರೆ. ಹಾಗಾಗಿ ತರಿಸಿದ್ದಿದ್ದು. ನಮಗೆ ಸುಮ್ಮನೆ ದುಡ್ಡು ಹೆಚ್ಚಾಗಿ ತರಿಸಿಲ್ಲ, ಸುಮ್ಮನೆ ತರಿಸ್ಕೊಂಡಿದ್ದಾರೆ ಯೂಟ್ಯೂಬ್ ಮಾಡೋಕ್ಕೋಸ್ಕರ ಅಂತ ಅನ್ಕೋಬೇಡಿ. ಸೊ ನೆಸೆಸಿಟಿ ಇರುತ್ತೆ ಕೆಲವೊಂದೆಲ್ಲ, ಹಾಗಾಗಿ ತರಿಸಿರ್ತೀನಿ ಅಷ್ಟೇ. ಸೊ ಇದು ಗ್ಲೂಕೋಸ್ ಮಾತ್ರ ಯಾಕೆ ತೊಗೋಬೇಕು, ಒಂದು ಬಾಟಲು ಫ್ರೀ ಬರಲಿ ಅಂದ್ಬಿಟ್ಟು ಬಾಟಲ್ ಇರೋದನ್ನ ಬುಕ್ ಮಾಡಿದ್ದೆ, ಕಾಂಬೋ ಅಷ್ಟೇ. ಇದರಲ್ಲಿ ತುಂಬಾ ಕಲರ್ಸ್ ಇದೆ, ಯಾರಿಗೆ ಯಾವ ಕಲರ್ ಬೇಕು ತೊಗೋಬೋದು. ನನಗೆ ಈ ಕಲರ್ ಇಷ್ಟ ಆಯಿತು, ಹಾಗಾಗಿ ನಾನು ಈ ಕಲರ್ ತರಿಸಿದೆ. ತುಂಬಾ ಕಲರ್ಸ್ಗಳಿದ್ದಾವೆ ಇದರಲ್ಲೂ, ರೆಡ್, ಬ್ಲ್ಯಾಕು ಮತ್ತು ಟೀಲ್ ಕಲರು, ತುಂಬ ವೆರೈಟೀಸ್ ಇದೆ. ಸೊ ಇದು ತುಂಬ ದಿವಸದಿಂದ ತರಿಸ್ಬೇಕು ಅನ್ನೋ ಆಸೆ ಇತ್ತು. ಫೈನಲಿ ನಮ್ಮ ಮನೆಯವ್ರು ಇವಾಗ ಬುಕ್ ಮಾಡಿ ತರಿಸಿದ್ದಾರೆ. ಮಾಮೂಲಿ ಶಾಪಲ್ಲೂ ಕೇಳಿದ್ವಿ, ಅಲ್ಲಿ ತುಂಬಾ ಕಾಸ್ಟ್ಲಿ, ಆಮೇಲೆ ಇನ್ನೊಂದು ಕ್ವಾಲಿಟಿ ಅಷ್ಟು ಇಷ್ಟ ಆಗಲಿಲ್ಲ. ಇಲ್ಲಾದರೆ ತುಂಬಾ ಬ್ರ್ಯಾಂಡೆಡ್ಗಳಿರುತ್ತಲ್ವ, ಬ್ರ್ಯಾಂಡ್ಗಳು, ಹಾಗಾಗಿ ತರಿಸಿದ್ದು. ಏನು ಮಾತಾಡಲ್ವಾ? ಹಾಯ್ ಫ್ರೆಂಡ್ಸ್, ರೆಡಿ ಆಗ್ತಾ ಇದೀವಿ. ಇವಾಗ ತಿರುಪತಿಗೆ ಹೊರಡೋಕ್ಕೆ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ, ಎಲ್ಲರದ್ದು ಫ್ರೆಶ್ ಅಪ್ ಆಗಿದೆ. ಇವಾಗ ಗೋಲ್ಡ್ ಇಯರಿಂಗ್ ಹಾಕೊಳ್ಳೋಣ ಅಂತ ಬದಲಾಯಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ಹೊರಡಬೇಕು. ಟೈಮ್ ಆಗ್ತಾ ಬರ್ತಾ ಇದೆ ಆಲ್ರೆಡಿ. ಪೂಜೆ ಎಲ್ಲ ಮಾಡಿದ್ದಾಯಿತು, ಸಂಜೆನೇ ಮಾಡಿಬಿಟ್ಟೆ ಎಲ್ಲ. ಇವತ್ತು ಬೆಳಿಗ್ಗೆಯಿಂದ ಯಾಕೋ ಕರೆಂಟ್ ಬೇರೆ ಇರಲಿಲ್ಲ, ಹಾಗಾಗಿ ಇನ್ನೊಂದು ನಾವು ಇವತ್ತು ನೈಟ್ ಹೊರಡೋದಲ್ವಾ, ಹಾಗಾಗಿ ನಾನು ನೋಡಿ ವಾಲೆನೇ ತೆಗ್ದಿಲ್ಲ, ಹಂಗೆ ಇಕ್ಕೋತಾ ಇದ್ದೀನಿ. ವಾಲೆ ಹಾಕೊಂಡು ಲೈಟ್ ಆನ್ ಮಾಡ್ರಿ, ಅದೇ ಒಲೆ ಮೇಲೆ ಹಾಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಸಂಜೆನೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲರೂ ಇವಾಗ ಪೂಜೆ ಮಾಡ್ಬಿಟ್ಟು ಹೋಗೋಣ ಅಂತ ಇದ್ವಿ. ನನ್ನ ಮಗ ಮಾತಾಡಕ್ ಹೋಗಲ್ಲ, ಹಾಗಾಗಿ ಎಲ್ಲ ಇವಾಗ ಸ್ನಾನ ಮಾಡ್ಕೊಂಡ್ವಿ. ಬೆಳಗ್ಗೆ ಕರೆಂಟ್ ಇರಲಿಲ್ಲ, ಬಂದಿದೆ 3:45ಗೇನೋ ಕರೆಂಟು. ಇರಲಿ ಒಳ್ಳೇದಾಯಿತು, ರೆಸ್ಟ್ ಮಾಡ್ತಾ ಇದ್ವಿ. ರೆಸ್ಟ್ ಮಾಡಾದ್ಮೇಲೆ 3 ಗಂಟೆ 3:45 ಕರೆಂಟ್ ಬಂದಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಇವಾಗ ರೆಡಿ ಆಗಿ ಇಷ್ಟೊತ್ತು ಆಗೋಯ್ತು. ಆಲ್ರೆಡಿ 7:15 ಆಗೋಗಿದೆ. ಇವಾಗ ಒಂದು ಸ್ವಲ್ಪ ತಿಂದ್ಬಿಟ್ಟು ಇನ್ನೇನೇನು ಪ್ಯಾಕ್ ಮಾಡ್ಕೋಬೇಕು, ಮಕ್ಕಳಿದ್ದಾರಲ್ಲ, ಹಾಗಾಗಿ ಸ್ವಲ್ಪ ಗಡಿ ಬಿಡಿ, ಆಮೇಲೆ ಏನೇನು ತೊಗೋಬೇಕು ಅನ್ನೋದೇ ಜಾಸ್ತಿ ಟೆನ್ಷನ್. ಹಾಗಾಗಿ ಒಂಚೂರು ಅವನಿಗೆ ಫುಡ್ ಎಲ್ಲ ತಿನ್ಸ್ಕೊಂಡು ಇವಾಗ ಹಾಲೆಲ್ಲ ತುಂಬಿಕೊಂಡು ಬಾಟ್ಲಿಗೆ ಹೋಗೋಣ ಅಂತ ಪ್ಯಾಕ್ ಮಾಡ್ತಾ ಇದ್ದೀವಿ. ಇವಾಗ ಇಯರಿಂಗ್ ಒಂದು ಬದಲಾಯಿಸಿ ಜಡೆ ಕಚ್ಕೊಂಡ್ಬಿಟ್ರೆ ಆಯಿತು ನನ್ನ ಕೆಲಸ. ಅವನೊಂಚೂರು ಊಟ ಮಾಡಿಸ್ಬಿಡ್ತೀನಿ. ಊಟ ಮಾಡಿಸ್ಬಿಟ್ಟು ನಾವು ಊಟ ಮಾಡ್ಕೊಂಡು ಲೈಟಾಗೆ ಹೊರಟ್ಬಿಡೋಣ ಬನ್ನಿ. ಆಮೇಲೆ ಸಿಗ್ತೀನಿ ಹೊರಡುವಾಗ. ಐ ಆಮ್ ಫುಲ್ ರೆಡಿ. ನಾನು ತಲೆನೇ ಬಚ್ಕೊಂಡೈತೆ, ಸ್ವಲ್ಪ ಊಟನೇ ತಿಂದಾಯ್ತು. ಫಸ್ಟ್ ರೆಡಿ. ಅವ್ನು ಡ್ರೆಸ್ ಹಾಕಿಲ್ವಂತ, ಎಲ್ಲರೂ ಡ್ರೆಸ್ ಹಾಕೊಂಡ್ಬಿಟ್ಟಿದೀವಿ. ಒಂದು ಪಾಪಕ್ಕೆ ಹೇಳ್ತಾ ಇದೆ, ಅದು ಅವ್ನಿಗೆ ಊಟ ಮಾಡಿಸ್ಬೇಕು, ಅದಕ್ಕೆ ಇನ್ನ ಸ್ನಾನ ಮಾಡಿಸ್ ಹಂಗೆ ಒಳ್ಳೆ ಚಿಟ್ಟಿ ಪಾಪು ಆದಂಗ ಆಗೋಯ್ತದು. ಚಿಟ್ಟಿ ಚಿಟ್ಟಿ ಸೊ ಫೈನಲಿ ಹೊರಡ್ತಾ ಇದ್ದೀವಿ. ಇವಾಗ ಕ್ಯಾಬ್ ಬುಕ್ ಮಾಡಿದ್ದಾರೆ ನಮ್ಮ ಮನೆಯವರು, ಹಾಗಾಗಿ ಹೊರಡ್ತಾ ಇದ್ದೀವಿ. ನನ್ನ ಮಗ ಅಂತೂ ಕೂತ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ, ನಿಂತ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ, ಅಷ್ಟು ಗಲಾಟೆ ಮಾಡ್ತಾ ಇದ್ದಾನೆ. ಯಾಕಂದರೆ ರೆಡಿ ಆಗಿಬಿಟ್ಟಿದ್ದೀವಲ್ಲ, ಹೋಗೋಣ ಬನ್ನಿ, ಯಾಕಿನ್ನ ಹೋಗ್ತಾ ಇಲ್ಲ ಅಂತ ಅವನು ಕನ್ಫ್ಯೂಷನು. ಸೊ ಹಾಗಾಗಿ ಇವಾಗ 9 ಗಂಟೆ ಆಯಿತು, ಸರಿ ಬೇಗನೆ ಬಿಟ್ಬಿಡೋಣ, ಇನ್ನು ಟ್ರಾಫಿಕ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವರು ಬೇಗನೆ ಹೊರಟ್ಬಿಡೋಣ ಅಂದ್ಬಿಟ್ಟು ಕ್ಯಾಬ್ ಬುಕ್ ಮಾಡಿದ್ದಾರೆ. ಎಲ್ಲ ಹೊರಡ್ತಾ ಇದ್ದೀವಿ. ಲೈಟ್ಗಳು ಆಫ್ ಮಾಡಿ ಮತ್ತು ಗೀಸರ್ ಎಲ್ಲ ಆಫ್ ಮಾಡಿದ್ದೀವ, ಎಲ್ಲ ಚೆಕ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲನೂ ಆಫ್ ಮಾಡಿ, ವೈಫೈ ಎಲ್ಲನೂ ಜರ್ಕಿನ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ವೆದರ್ ಕೋಲ್ಡ್ ಇದೆ, ಹಾಗಾಗಿ ಎಲ್ಲರೂ ಜರ್ಕಿನ್ ವೇರ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ಮನೆಯವ್ರ ಒಬ್ಬರು ಹಾಕ್ಕೊಂಡಿಲ್ಲ ಅಷ್ಟೇ. ಕ್ಯಾಬ್ ಬುಕ್ ಮಾಡಿದ್ದಾರೆ, ಆಲ್ರೆಡಿ ಬರ್ತಾ ಇದೆ. ಇವಾಗ ಬಂದ್ವಿ ನಾವು ಮೆಜೆಸ್ಟಿಕ್ಕಿಗೆ.
ಸೊ ಗ್ರೀನ್ ಟ್ರಾವೆಲ್ಸ್ಗೆ ನಾವು ಬುಕ್ ಮಾಡ್ಕೊಂಡಿದ್ದು, ಹಾಗಾಗಿ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಬಸ್ ಇಲ್ಲೇ ಇದೆ. ಅದು ಬಂದು ನಮಗೆ ಸೀಟೆಲ್ಲ ಕ್ಲೀನಾಗಿ ಅವ್ರು ಚೆಕ್ ಮಾಡಿ ಬಿಡಬೇಕಲ್ವ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಈ ಬಸ್ ಅಂದ್ಕೊಂಡೆ, ಈ ಬಸ್ ಅಲ್ಲ, ಈ ಬಸ್ ಮುಂದಕ್ಕೆ ಹೋದ್ಮೇಲೆ ಇನ್ನೊಂದು ಬಸ್ ಬರುತ್ತೆ ಅದಕ್ಕೆ. ಸೊ ಇದು ಟ್ರಾವೆಲ್ಸ್ ಆಗಿರೋದ್ರಿಂದ ಎಲ್ಲ ತುಂಬಾ ಗಾಡಿಗಳಿರ್ತವೆ, ಹಾಗಾಗಿ ಎಷ್ಟೊಂದು ಗಾಡಿಗಳಿರುತ್ತೆ, ಎಲ್ಲ ಅದೇ ಥರ ಇರುತ್ತೆ. ಅಲ್ಲಿ ಬರ್ತಾಯಿದೆ ನೋಡಿ, ಇವಾಗ ನಮ್ಮ ಗಾಡಿ ಬರ್ತಾಯಿದೆ. ಬಂತು ನಮ್ಮ ಗಾಡಿ. ಇವಾಗ ಹತ್ಕೊಂಡು ಹೋಗೋಣ. ಕ್ಲೀನಾಗಿ ಟಿಕೆಟ್ಸ್ ಎಲ್ಲ ಚೆಕ್ ಮಾಡಿಸ್ಕೋಬೇಕು. ಅವರು ಎಲ್ಲನೂ ಸ್ಲಿಪ್ಪೆಲ್ಲ ತೊಗೊಂಬರ್ಬೇಕಲ್ವ ಟಿಕೆಟ್ಸ್ಗೆಲ್ಲ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ಯಾರನ್ನೂ ಹತ್ತಕ್ಕೆ ಬಿಟ್ಟಿಲ್ಲ. ಇವಾಗ ಹತ್ತಕ್ಕೆ ಹೋಗ್ತಾ ಇದ್ದೀವಿ ಮುಂದ್ಗಡೆಗೆ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಂತೂ ನನಗೆ ಈ ಬಸ್ಸು ಸ್ಮೆಲ್ ಅಂದರೆ ಆಗಲ್ಲ ಆ್ಯಕ್ಚುಲಿ, ಹಾಗಾಗಿ ಸ್ವಲ್ಪ ಒತ್ತಾಡ್ತಾ ಇದ್ದೀನಿ. ಇದೇ ನಮ್ಮ ಬಸ್ಸು. ಅವರು ಈಡ್ಗೆ ಎಲ್ಲ ಹೊಡೆದು ನಿಂಬೆಹಣ್ಣೆಲ್ಲ ಇಟ್ಟು ಕ್ಲೀನಾಗಿ ಪೂಜೆ ಮಾಡಿ ಆಮೇಲೆ ಹತ್ತಕ್ಕೆ ಬಿಟ್ಟರು. ಏನೇ ಆದರೂ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಟ್ರೆಡಿಷ್ನಲ್ಲಾಗಿ ನಾವು ಪೂಜೆ ಮಾಡೋದೇ ಪದ್ಧತಿ ನಮ್ಮದು, ಹಾಗಾಗಿ ಅವರು ಕೂಡ ಪೂಜೆ ಎಲ್ಲ ಮಾಡಿ ಆನಂತರನೇ ನಮ್ಮನ್ನೆಲ್ಲ ಹತ್ಸೋದು. ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು. ಸೊ ಈ ಥರ ಎಲ್ಲ ಸ್ಲೀಪರ್ ಕೋಚೇ ತೊಗೊಂಡಿದ್ದು ನಾವು. ನಮಗೆ ಬಂದು ಲಾಸ್ಟ್ ಸೀಟಲ್ಲಿ ಬುಕ್ ಆಗಿತ್ತು, ಯಾಕೆಂದರೆ ನಮಗೆ ಲಾಸ್ಟೇ ಸಿಕ್ಕಿದ್ದು ಟಿಕೆಟ್ಸು, ಹಾಗಾಗಿ ಯಾವ ಸೀಟಿದೆ ಅದನ್ನು ಬುಕ್ ಮಾಡ್ಕೊಂಡು ಹೊರಟು. ಇನ್ನು ನಾಳೆ ನಾಡಿದ್ದು ಅಂದರೆ ಇನ್ನು ಮತ್ತೆ ಡಿಲೇ ಆಗುತ್ತೆ ಅಂದ್ಬಿಟ್ಟು ನಮ್ಮನೆಯವರು ಬೇಡ ಹೊರಟ್ಬಿಡೋಣ ಬಾ, ಇನ್ನು ಮತ್ತೆ ಅವ್ನಿಗೆ 2 ವರ್ಷ ಆಗಿದೆಲ್ಲ, ಮುಡಿ ಕೊಟ್ಬಿಡೋಣ, ಇನ್ನು ಮುಂದೆ ಹೋಗ್ತಾನೆ ಇರುತ್ತೆ, ಏನಾಗಲ್ಲ ಸ್ಲೀಪಿಂಗ್ ಕೋಚ್ ತಾನೆ ಅಂದ್ಬಿಟ್ಟು ಹೊರಟ್ವಿ. ಕೂತ್ಕೊಂಡು ಹೋಗೋದಂದರೆ ಹಿಂಸೆ, ಮಕ್ಕಳನ್ನ ಇಟ್ಕೊಂಡು ಪುಟ್ಟ ಮಕ್ಕಳನ್ನ, ಮೈಕೈ ಎಲ್ಲ ನೋವು ಬಂದುಬಿಡುತ್ತೆ, ಹಾಗಾಗಿನೇ ಸ್ಲೀಪರ್ ಕೋಚನ್ನ ಬುಕ್ ಮಾಡಿದ್ದು ನಮ್ಮ ಮನೆಯವರು. ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ಹೆಂಗಾದ್ರೂ ಅಂತ. ಮಕ್ಕಳನ್ನ ಕೈಯೆಲ್ಲ ಹಿಡ್ಕೊಂಡು ಹೋಗೋದಂದರೆ ತುಂಬ ಹಿಂಸೆ. ಸೊ ವಿಡಿಯೋ ಲೆಂತ್ ಆಗ್ತದೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನೋಡ್ತಾ ಇದ್ದೀರಾ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ನಾಳಿನ ವ್ಲಾಗಲ್ಲಿ ನಾನು ತಿರುಪತಿಗೆ ಹೋಗಿ ಬಂದೆ, ಏನೇನಾಯಿತು, ಹೇಗೆ ಮಾಡ್ಕೊಂಡ್ಬಂದ್ವಿ ಅಂತ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಓಕೆ, ಗುಡ್ ನೈಟ್, ಟಾಟಾ, ಬಾಯ್ ಬಾಯ್.